ಆತ್ಮೀಯ ನನ್ನೆಲ್ಲ ಶಿಕ್ಷಕರೊಂದವೇ, ಅಕ್ಷರ ದಾಸೋಹ ಕಾರ್ಯಕ್ರಮದಡಿ ಎಲ್ಲ ಸರಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಹಾಗೂ ಹಾಲು ವಿತರಿಸುತ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಮಕ್ಕಳ ಹಾಜರಾತಿಯನ್ನು SMS ಮೂಲಕ ಕಳುಹಿಸಲಾಗ್ತಿತ್ತು. ಈಗ ಇದನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಆನ್ಲೈನ್ನಲ್ಲಿ ಪ್ರತಿದಿನ ಮಕ್ಕಳ ಹಾಜರಾತಿಯನ್ನು ಹೇಗೆ ನಮೂದಿಸಬೇಕು ಹಾಗೂ MDM ವೆಬ್ಸೈಟ್ನಲ್ಲಿ ಬಿಸಿಯೂಟ ಹಾಗೂ ಹಾಲು ಪಡೆದ ಮಕ್ಕಳ ಸಂಖ್ಯೆಯನ್ನು ಹೇಗೆ ನಮೂದಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯರೇ, ಮೊದಲಿಗೆ ನಿಮ್ಮ ಮೊಬೈಲ್ನ ಒಂದು ಬ್ರೌಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರೋಮ್ ಇದ್ದರೆ ಕ್ರೋಮ್ ಅಥವಾ ನಿಮ್ಮ ಯಾವುದೇ ಒಂದು ಇಂಟರ್ನೆಟ್ ಬ್ರೌಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಬ್ರೌಸರ್ ಕ್ರೋಮ್ ಇರೋದ್ರಿಂದ ಕ್ರೋಮಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾದ ಒಂದು ಪೇಜ್ ಓಪನ್ ಆದಮೇಲೆ ನೀವಲ್ಲಿ SATS ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ, ಅಥವಾ ಸ್ಟೂಡೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತಾದರೂ ನೀವು ಟೈಪ್ ಮಾಡಿ. ಸೊ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ STSದ ಒಂದು ಲಿಂಕ್ ಓಪನ್ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಈ ರೀತಿಯಾದ ಒಂದು ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಶಾಲೆಯ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಇದಾದಮೇಲೆ ಲಾಗಿನ್ ಅಂತೇಳಿ ಸೊ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಂತ ಇದೆಯಲ್ಲ, ಸೊ ಇದರಲ್ಲಿ ಅಟೆಂಡೆನ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ಡೈಲಿ ಅಟೆಂಡೆನ್ಸ್ ಅಂತ ಇರುತ್ತೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಅದನ್ನು ಸೆಲೆಕ್ಟ್ ಮಾಡಾದಮೇಲೆ ನಿಮಗೆ ಡೈಲಿ ಅಟೆಂಡೆನ್ಸ್ನ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಮತ್ತು ಸೆಕ್ಷನನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಅಂತಂದರೆ ಸೊ ಒಂದನ್ನು ಸೆಲೆಕ್ಟ್ ಮಾಡಿ. ಒಂದು ನಿಮ್ಮ ಶಾಲೆಯಲ್ಲಿ ಎಷ್ಟನೇ ತರಗತಿವರೆಗಿದೆ ಅಷ್ಟು ತರಗತಿಯ ಹಾಜರಾತಿಯನ್ನು ನೀವು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಸೆಕ್ಷನ್ನು A B C ಇದ್ದರೆ ಸೆಲೆಕ್ಟ್ ಮಾಡಿ. ಏನೂ ಇಲ್ಲ ಅಂತಂದರೆ A ಅಂತೂ ಸೆಲೆಕ್ಟ್ ಮಾಡಬೇಕು. ಆವತ್ತಿನ ದಿನದ ಒಂದು ದಿನಾಂಕವನ್ನು ತೋರಿಸುತ್ತೆ, ಸರ್ಚ್ ಅಂತೇಳಿ ಸೆಲೆಕ್ಟ್ ಮಾಡಿ. ಈ ಒಂದು ಶಾಲೆಯಲ್ಲಿ 1ನೇ ತರಗತಿಯಲ್ಲಿ 4 ಮಕ್ಕಳು ಮಾತ್ರ ಇರೋದು. ಸೊ 4 ಮಕ್ಕಳು ಬಂದಿದ್ದರೆ ಈಸ್ ಪ್ರೆಸೆಂಟ್ ಅಲ್ಲಿ ಆಲ್ ಸೆಲೆಕ್ಟ್ ಅಂತ ಕೊಡಿ. ಇಲ್ಲ ಅಂತಂದರೆ ಈ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಹುಡುಗ ಅಥವಾ ಒಂದು ಮಗು ಆಬ್ಸೆಂಟ್ ಇತ್ತಂತಂದರೆ ಆ ಒಂದು ರೈಟ್ ಮಾರ್ಕ್ ಇರ್ತಕ್ಕಂಥದ್ದನ್ನು ತೆಗೆದುಬಿಟ್ಟು ಉಳಿದ ಮಕ್ಕಳಿಗೆ ಸಬ್ಮಿಟ್ ಅಂತ ಕೊಡಬೇಕು. ಈಗ 4 ಮಕ್ಕಳು ಬಂದಿದ್ದರೆ 4 ಮಕ್ಕಳದನ್ನು ನೀವು ಸೆಲೆಕ್ಟ್ ಮಾಡಬೇಕು, ಸಬ್ಮಿಟ್ ಅಂತ ಕೊಡಬೇಕು. ಇದಾದಮೇಲೆ ಆ 4 ಮಕ್ಕಳ ಹಾಜರಾತಿಯಲ್ಲಿ ಎಂಟ್ರಿ ಮಾಡೋದಂತಾಗುತ್ತೆ. ಸೊ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ. ಸೊ 1ನೇ ತರಗತಿ ಮುಗಿತು. ಈ ರೀತಿಯಾಗಿ ನಿಮ್ಮ ಶಾಲೆಯ ಎಲ್ಲ ತರಗತಿಯ ಮಕ್ಕಳ ಹಾಜರಾತಿಯನ್ನು ಹಾಕಬೇಕು. ಸೊ 1ನೇ ಕ್ಲಾಸ್ ಮುಗಿದಾದ್ಮೇಲೆ ಈ ಟ್ಯಾಬನ್ನು ನೀವು ಕ್ಲೋಸ್ ಮಾಡಿ, ತೆಗೆದುಬಿಟ್ಟು ಮತ್ತೆ ನೀವು ತರಗತಿ 2ನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸೆಕ್ಷನ್ ಸೇಮ್ ಅದೇ ರೀತಿಯಾಗಿ A ಅಂತೇಳಿ ಸೆಲೆಕ್ಟ್ ಮಾಡಿ, ಸರ್ಚ್ ಅಂತ ಕೊಡಿ. ಇಲ್ಲಿ ಎಷ್ಟು ಮಕ್ಕಳು ಇರುತ್ತೆ ಅಷ್ಟು ಮಕ್ಕಳ ಒಂದು ಮುಂದ್ಗಡೆ ನೀವು ಹಾಜರಾತಿಯನ್ನು ಬಂದಿದ್ದರೆ ರೈಟ್ ಸರಿ ಚಿಹ್ನೆಯನ್ನು ಹಾಕಿ, ಬಂದಿರದೇ ಇದ್ದರೆ ಆ ಸರಿ ಚಿಹ್ನೆ ಹಾಕಿರೋದನ್ನು ತೆಗೆದುಹಾಕಿ, ಆಬ್ಸೆಂಟ್ ಅಂತ ಆ ಮಗು. ಸೊ ಈ ರೀತಿ ಆದಮೇಲೆ ಮತ್ತೆ ಸೇಮ್ ಸಬ್ಮಿಟ್ ಅಂತ ಕೊಡಿ. ಆ ತರಗತಿಯ ಒಂದು ಅಟೆಂಡೆನ್ಸು ಸೇವ್ ಆಗುತ್ತೆ. ಹೀಗೆ ಈ ರೀತಿಯಾಗಿ ನಿಮ್ಮ ಶಾಲೆಯ ಕೊನೆಯ ತರಗತಿವರೆಗೂ ನೀವು ಎಲ್ಲ ಮಕ್ಕಳ ಹಾಜರಾತಿಯನ್ನು ನೀವು ಗೈರಿದ್ದರೆ ಗೈರು ಅಥವಾ ಹಾಜರಿದ್ದರೆ ಹಾಜರು ಅನ್ನೋದನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ. ಈ ಒಂದು ಶಾಲೆಯಲ್ಲಿ 7ನೇ ತರಗತಿವರೆಗೆ ಇರೋದ್ರಿಂದ ಸೊ 7ನೇ ತರಗತಿವರೆಗೂ ಮಕ್ಕಳ ಹಾಜರಾತಿಯನ್ನು ಹಾಕಲಾಯಿತು. ಸೊ 1ರಿಂದ 7ನೇ ತರಗತಿ ಎಲ್ಲ ಮಕ್ಕಳ ಹಾಜರಾತಿಯನ್ನು ನಮೂದಿಸಲಾಯಿತು. ಇವಾಗ ನೀವು ಈ ಪೇಜನ್ನು ಲಾಗೌಟ್ ಮಾಡಬೇಕಾಗುತ್ತೆ. ಸೊ ಲಾಗೌಟನ್ನು ಮಾಡಿ ಮತ್ತೊಂದು ಸಲ ನೀವು ಈ ಒಂದು ಲಾಗಿನನ್ನು ಆಗಬೇಕಾಗುತ್ತೆ. ಈ ಪೇಜಲ್ಲಿ ನೀವು ಈಗ ಹಾಜರಾತಿಯನ್ನು ಮಾತ್ರ ಹಾಕಿದಂತಾಯಿತು. ಯಾವ ಮಗುವಿಗೆ ನಿಮ್ಮ ಶಾಲೆಯ ಎಷ್ಟು ಮಕ್ಕಳು, ಯಾವ ತರಗತಿ ಎಷ್ಟು ಮಕ್ಕಳಿಗೆ ನೀವು ಈ ದಿನದ ಕ್ಷೀರಭಾಗ್ಯ ಯೋಜನೆಯಡಿ ಹಾಲನ್ನು ಕೊಡಲಾಯಿತು ಮತ್ತು ಎಷ್ಟು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡಲಾಯಿತು ಅನ್ನೋದನ್ನು ಕೂಡ ನೀವು ನಮೂದಿಸಬೇಕು. ಅದನ್ನು ನೀವು ಮಿಡ್ ಡೇ ಮೀಲ್ಸ್ ವೆಬ್ಸೈಟ್ನಲ್ಲಿ ನಮೂದಿಸಬೇಕಾಗುತ್ತೆ. ನೀವು ಈ SATSನ ಲಿಂಕ್ ಬಳಸ್ಕೊಂಡಾದರೂ ನೀವು ಆ ಒಂದು ವೆಬ್ಸೈಟ್ಗೆ ಹೋಗ್ಬೋದು, ಅಥವಾ
ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟಲ್ಲಿ ಕೂಡ ನೀವು ಹೋಗ್ಬೋದು. ಇಲ್ಲಿ ಹೋಮ್ ಅಂತಿದೆಯಲ್ಲ, ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದರೆ, ಸೊ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 3 ಚುಕ್ಕಿರ್ತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ MDM ಅಂತಿದೆಯಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡಿದರೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ sts.karnataka.gov ಇದು ಲಿಂಕನ್ನು ನೀವು ಬಳಸ್ಕೊಂಡು ಓಪನ್ ಮಾಡಿದರೆ ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಸೇಮ್ ನಿಮ್ಮ ಒಂದು SATSನ ಯೂಸರ್ ನೇಮ್ ಪಾಸ್ವರ್ಡನ್ನು ಬಳಸ್ಕೊಂಡೇ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಇದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಆದ್ದರಿಂದ ನೀವು ನೇರವಾಗಿ ನಿಮ್ಮ SATS ಲಿಂಕನ್ನೇ ಬಳಸ್ಕೊಂಡು ನೀವು ಆ ಒಂದು ಮಾಹಿತಿಯನ್ನು ತುಂಬೋದು. ಸೊ ಅದನ್ನು ತುಂಬೋದು ಹೇಗೆ ಅಂತಂದರೆ, ಇವುಗಳನ್ನು ಬಿಟ್ಟು ಸೊ ನೀವು ಸೇಮ್ ಮೊದಲು SATSದ ಒಂದು ಯಾವ ರೀತಿಯಾಗಿ ಓಪನ್ ಮಾಡ್ತಾಯಿದ್ದೀರಿ, ನೀವು ನಿಮ್ಮ ಶಾಲೆಯ ಒಂದು SATSದ ಪೇಜನ್ನು ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ನಮೂದಿಸಿ ಓಪನ್ ಮಾಡಿ. ಸೊ ಈ ಹೋಮ್ ಪೇಜ್ ಬಂದಾದಮೇಲೆ ಇಲ್ಲಿ ಬಲಗಡೆ ಒಂದು ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಲಿಂಕನ್ನು ನೀವು ಪಡಿಬೇಕಂದ್ರೆ ನಿಮ್ಮ SATSನ ಪೇಜ್ ಓಪನ್ ಆದಾಗ ಪ್ರಾರಂಭದಲ್ಲಿ ಹೋಮ್ ಪೇಜನ್ನು ಇರುತ್ತಲ್ಲ, ಆವಾಗ ಮಾತ್ರ ಈ ಒಂದು ಲಿಂಕ್ ತೋರಿಸುತ್ತೆ. ನೀವು ಬೇರೆ ಏನಾದರೂ ಈ ಆಪ್ಷನ್ಗಳನ್ನು ಬಳಸಿದ ಮೇಲೆ ನೀವು ಆ ಲಿಂಕನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನೀವು ಈಗಾಗಲೇ ಹೇಳ್ದಂಗೆ ಲಾಗೌಟ್ ಮಾಡಿ ಮತ್ತೊಂದು ಸಲ ಲಾಗಿನ್ ಆದಾಗ ಈ ಪೇಜ್ನಲ್ಲಿ ಈ ಒಂದು ಲಿಂಕನ್ನು ನೀವು ಪಡಿಬೋದು. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮಿಡ್ ಡೇ ಮೀಲ್ಸ್ನ ಪೇಜನ್ನು ನೀವು ಪಡಿಬೋದು. ಈಗ ನಿಮ್ಮ ಒಂದು ಮಿಡ್ ಡೇ ಮೀಲ್ ಸ್ಕೀಮ್ ಕರ್ನಾಟಕ ಈ ಒಂದು ಪೇಜು ಓಪನ್ ಆಯಿತು. ಇಲ್ಲಿ ನೀವು ಈಗಾಗಲೇ ನಿಮ್ಮ ಶಾಲೆಯ ಮಕ್ಕಳ ಹಾಜರಾತಿಯನ್ನು ಮಾತ್ರ ಅಲ್ಲಿ ನಮೂದಿಸಲಾಗಿದೆ. ಆದರೆ ನೀವು ನಿಮ್ಮ ಶಾಲೆಯ ಎಷ್ಟು ಮಕ್ಕಳು, ಯಾವ ತರಗತಿ ಎಷ್ಟು ಮಕ್ಕಳು ಕ್ಷೀರಭಾಗ್ಯ ಯೋಜನೆಯಡಿ ಹಾಲನ್ನು ಕುಡಿದ್ರು ಮತ್ತು ಮಧ್ಯಾಹ್ನ ಬಿಸಿ ಊಟವನ್ನು ಪಡೆದ್ರು ಅನ್ನೋದನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ MDM ಪ್ರಿಸ್ಕ್ರಿಪ್ಷನ್ ಅಂತಿದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ನಿಮ್ಮ ಶಾಲೆಯ ದಾಖಲಾತಿ ಮತ್ತು ಈಗಾಗಲೇ ಹಿಂದೆ ಹಾಕಿರ್ತಕ್ಕಂಥ ಹಾಜರಾತಿಯನ್ನು ನೀವಿಲ್ಲಿ ನೋಡ್ತೀರಿ. ಸೊ ಇವತ್ತಿನ ದಿನದ ಒಂದು ಪೇಜ್ ನೋ ಡಾಟಾ ಅವೈಲೇಬಲ್ ಅಂದರೆ ಇವತ್ತಿನ ಒಂದು ಡಾಟಾವನ್ನು ಹಾಕಿಲ್ಲ ನಾವು. ಇಲ್ಲಿ ನೀವು ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಎನ್ರೋಲ್ಮೆಂಟ್, ಅಟೆಂಡೆನ್ಸ್, ಮಿಲ್ಕ್ ರಿಸೀವ್ಡು, MDM ರಿಸೀವ್ಡ್ ಅಂತೇಳಿ. ಸೊ ಇದು 1ನೇದು ದಾಖಲಾತಿ, 2ನೇದು ಹಾಜರಾತಿ ಮತ್ತು ಹಾಲು ಪಡೆದ ಮಕ್ಕಳು ಮತ್ತು ಮಧ್ಯಾಹ್ನದ ಊಟವನ್ನು ಪಡೆದ ಮಕ್ಕಳ ಸಂಖ್ಯೆಯಲ್ಲಿ ನಮೂದಿಸಬೇಕು. ಇಲ್ಲಿ ನಿಮಗೆ ಸಂಖ್ಯೆನ ನಮೂದಿಸಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ನಿಮ್ಮ ಈ ಪೇಜ್ನ ಮೇಲ್ಭಾಗದ ಬಲಗಡೆಯ 3 ಚುಕ್ಕೆ ಇರತಕ್ಕಂಥ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಾದಮೇಲೆ ಡೆಸ್ಕ್ಟಾಪ್ ಸೈಟ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಸೆಲೆಕ್ಟ್ ಮಾಡೋದ್ರಿಂದ ಆ ಪೇಜ್ ಕ್ಲಿಯರಾಗಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಅಂಕಿ ಸಂಖ್ಯೆ ಹಾಕೋದಕ್ಕೆ ಭಾಳ ಸರಳ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಎನ್ರೋಲ್ಮೆಂಟು, ಅಟೆಂಡೆನ್ಸು, ಮಿಲ್ಕ್ ರಿಸೀವ್ಡು, MDM ರಿಸೀವ್ಡು. ಎನ್ರೋಲ್ಮೆಂಟ್ ಅಂದರೆ ಈಗಾಗಲೇ ಹೇಳಿದಂಗೆ ದಾಖಲಾತಿ, ನಿಮ್ಮ ಶಾಲೆಯ ಒಟ್ಟು ದಾಖಲಾತಿ 1, 2, 3 ಆ ತರಗತಿಯ ದಾಖಲಾತಿ ಒಟ್ಟು 72. ಆಮೇಲೆ ಆ ದಿನದ ಅಟೆಂಡೆನ್ಸ್ ಕೂಡ ಈಗಾಗಲೇ ಇಲ್ಲಿ ಬಂದಿರುತ್ತೆ. ನೀವು ಮಿಲ್ಕ್ ರಿಸೀವ್ಡ್ ಮತ್ತು MDM ರಿಸೀವ್ಡನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ. ಅಟೆಂಡೆನ್ಸನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಿಲ್ಕ್ ರಿಸೀವ್ಡ್ ಈಗ 4 ಜನ ಮಕ್ಕಳು ಹಾಜರಿದ್ದಾರೆ. ಇದರಲ್ಲಿ 4 ಮಕ್ಕಳು ಕುಡಿದಿರ್ಬೋದು ಹಾಲು, ಅಥವಾ ಯಾವುದೋ ಒಂದು ಮಗು ಬಿಟ್ಟಿರ್ಬೋದು. ಸೊ ನೀವು ಅದನ್ನು 3 ಅಂತೇಳಿ ಬದಲಾಯಿಸ್ಬೋದು ಇಲ್ಲಿ, ಅಥವಾ 4 ಮಕ್ಕಳು ಕುಡಿದಿದ್ರೆ 4 ಮಕ್ಕಳು ಅಂತೇಳಿ ನಮೂದಿಸಬೇಕು. ಈ ಒಂದು ಅಂಕಿ ಸಂಖ್ಯೆಯಲ್ಲಿ ವೇರಿಯೇಷನ್ ಆಗ್ಬೋದು, ಅಥವಾ ಎಲ್ಲ ಮಕ್ಕಳು ಪಡೆದಿದ್ರೆ ಎಲ್ಲ ಮಕ್ಕಳ ಒಂದು ಸಂಖ್ಯೆಯನ್ನು ನೀವು ಅಲ್ಲಿ ನಮೂದಿಸಬೇಕು. ಸೊ ಇದೆಲ್ಲ ಆದಮೇಲೆ ಸಬ್ಮಿಟ್ ಅಂತ ಒತ್ತಿದರೆ ಆ ಒಂದು ಡಾಟಾ ಅಲ್ಲಿ ಸೇವ್ ಆಗುತ್ತೆ. ಇಷ್ಟು ಮಾಡಿದರೆ ನೀವು ಈ ದಿನದ ಒಂದು ಮಾಹಿತಿಯನ್ನು ಪೂರ್ಣಗೊಳಿಸಿದಂತಾಗುತ್ತೆ. ಆತ್ಮೀಯರೇ, ಇಷ್ಟೆಲ್ಲ ಅಂಕಿ ಸಂಖ್ಯೆ ಹಾಕಿದ ನಂತರ ನೀವು ಹಾಕಿರ್ತಕ್ಕಂಥ ಏನಾದರೂ ಅಂಕಿ ಸಂಖ್ಯೆಯಲ್ಲಿ ತಪ್ಪಾಗಿದ್ದಲ್ಲಿ ನಿಮಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಈ ಒಂದು ಆ್ಯಕ್ಷನ್ ಅಂತಿದೆಯಲ್ಲ, ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇದೆ, ಎಡಿಟ್ ಆಪ್ಷನ್ ಕೂಡ ಇದೆ. ನೀವು ಮಾಡಿರ್ತಕ್ಕಂಥ ಡಾಟಾವನ್ನು ಡಿಲೀಟ್ ಮಾಡಿ ಹೊಸದಾಗಿ ಕೂಡ ಮಾಡ್ಬೋದು, ಅಥವಾ ಎಡಿಟ್ ಕೂಡ ಮಾಡ್ಬೋದು. ಸೀರಿಯಲ್ ನಂಬರು, ಪ್ರಿಸ್ಕ್ರಿಪ್ಷನ್ ಡೇಟು ಅಂದರೆ ನಾವು ಇವತ್ತಿನ ದಿನ ಹಾಕಿರೋದ್ರಿಂದ ಸೊ 27/5/2020, ಎನ್ರೋಲ್ಮೆಂಟ್ 72, ಅಟೆಂಡೆನ್ಸ್ 62, ಮಿಲ್ಕ್ ರಿಸೀವ್ಡ್ 62,
MDM 62. ನೀವು ಇದರಲ್ಲಿ ಏನಾದರೂ ಅಂಕೆ ಸಂಖ್ಯೆ ವೇರಿಯೇಷನ್ಸ್ ಅನಿಸಿದ್ರೆ ನೀವು ಇದನ್ನ ಡಿಲೀಟ್ ಮಾಡಿ ಮತ್ತೊಮ್ಮೆ ಇದೇ ಪ್ರೊಸೀಜರ್ನಲ್ಲಿ ನೀವು ಎಂಟ್ರಿ ಕೂಡ ಮಾಡ್ಬೋದು. ಓಕೆ, ಇದುವರೆಗೂ ನೀವು ನೋಡಿರ್ತಕ್ಕಂಥ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.